ನೋಡಿ, ಜನವರಿ 11ಕ್ಕೆ KE 708 ಎಕ್ಸಾಮ್ಸ್ ಯಾರು ಬರಿತಾ ಇದ್ದಾರಾ, ಈಗ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈ ಜನವರಿ 11 ಎಕ್ಸಾಮು ಮತ್ತು ಮುಂದಿನ ದಿನಗಳಲ್ಲಿ ಬರೀತಿರಲ್ಲ, ಮತ್ತೆ ಇನ್ನು ಮುಂದೆ ಇದೆ 708 ಎಕ್ಸಾಮು, ಮುಂದೆ ಜನವರಿ ಫೆಬ್ರವರಿವರೆಗೂ ಇದೆ. ಸೊ ಈ ಪರೀಕ್ಷೆಗಳಿಗೆ ಅಂತ ಒಂದಿಷ್ಟು ನಾನು ಮೇ ಟು ಡಿಸೆಂಬರ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಮಾಡಿದ್ದೀನಿ. ಓಕೆ, PDF ಇದೆ ನನ್ನ ಹತ್ರ, ಕನ್ನಡ ಮಾಧ್ಯಮದಲ್ಲಿ ಮಾತ್ರ PDF. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಡು ಬಂದಿದ್ದೀನಿ, ತುಂಬಾ ಇಂಪಾರ್ಟೆಂಟ್. ಇತ್ತೀಚಿನ KE ಟ್ರೆಂಡ್ ಪ್ರಕಾರ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ, ಗೊತ್ತಿದೆ ನಿಮಗೆ. ಪ್ರಚಲಿತ ಘಟನೆಗಳ ಮೇಲೆ ಕ್ವಶನ್ಸ್ ಬರ್ತಾ ಇದೆ, ಅದರಲ್ಲಿ ಹೇಳಿಕೆಯ ಪ್ರಶ್ನೆಗಳು ಬರ್ತಾ ಇದೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಾ ಇದೆ. ಅದಕ್ಕನುಗುಣವಾಗಿ ಆ ಒಂದು ಟ್ರೆಂಡ್ಗೆ ಅನುಗುಣವಾಗಿ ಸುಮಾರು ಎಷ್ಟು ಅಂದರೆ ನನ್ನ ಹತ್ರ ಎಷ್ಟಿದೆ ಅಂದರೆ 700 ಇದೆ, 600 ಇತ್ತಲ್ಲ, ಈಗ 700 ಮತ್ತೆ ಮಾಡಿ ಕ್ವಶನ್ಸ್ ರೆಡಿ ಆಗಿದೆ. 700 ಪ್ಲಸ್ ಒಂದು 70 ಬಜೆಟ್ ಮತ್ತು ಸರ್ವೆ ಮೇಲೆ ಕ್ವಶನ್ಸ್ ಇದೆ ನೋಡಿ. 770 ಪ್ರಶ್ನೆಗಳು ಸಿದ್ಧವಾಗಿದೆ. ಓಕೆ, ಸೊ ಒಟ್ಟಿನಲ್ಲಿ ಯಾರು KE 708 ಹುದ್ದೆಗಳಿಗೆ ಎಕ್ಸಾಮ್ ಬರೀತಾ ಇದ್ರು ನಿಮಗೋಸ್ಕರ 770 ಪ್ರಶ್ನೆಗಳು ಸಿದ್ಧಪಡಿಸಿದ್ದೀನಿ. ಇದು ಪ್ರೈಸ್ ಎಷ್ಟಾಗುತ್ತೆ ಅಂದರೆ 140 ಆಗುತ್ತೆ. ಯಾಕಂದರೆ ಪ್ರತಿ ಒಂದು PDF-ಗೆ 20 ರೂಪೀಸ್ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. ಇದು 6 ಇದ್ದಾಗ 120 ಇತ್ತು, 7 ಇದೆ 140 ಆಗುತ್ತೆ ನೋಡಿ. ಕ್ಲಿಯರ್ ಇದೆಯಾ? ನೀವೇನಿಲ್ಲ, ನನಗೆ ನನ್ನ ವಾಟ್ಸಪ್ ನಂಬರ್ ಇದೆ 7026583625. ಇದು ಕಾಣ್ತದೆ ಅನ್ಕೋತೀನಿ, ಇಲ್ಲ ಇಲ್ಲಿ ಬರೀಲ್ಲ, 7026583625. ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಏನು ಮಾಡಬೇಕು, CA7 ಅಂತ ಟೈಪ್ ಮಾಡಬೇಕು. ಕರೆಂಟ್ ಅಫೇರ್ಸ್ 7 ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ 7 ಪ್ರಶ್ನೆ ಪತ್ರಿಕೆಗಳು, ಅದ್ರ ಜೊತೆಗೆ 70 ಬಜೆಟ್ ಮತ್ತು ಸರ್ವೆ, ಕೇಂದ್ರದ ಬಜೆಟ್, ಕೇಂದ್ರದ ಸರ್ವೆ, ರಾಜ್ಯದ ಬಜೆಟ್ ಮತ್ತು ರಾಜ್ಯದ ಸರ್ವೆ ಎಲ್ಲ ಇದೆ ಇನ್ಫಾರ್ಮೇಷನ್. ಕೇಂದ್ರದ ಕಾರ್ಯಕ್ರಮಗಳು, ರಾಜ್ಯದ ಕಾರ್ಯಕ್ರಮಗಳು, ಪ್ರಮುಖವಾದಂಥದ್ದು ಎಲ್ಲ ಕವರ್ ಮಾಡಿದ್ದೀನಿ. ಇದನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ PDF ಕಳಿಸ್ತೀನಿ, ನೀವು ನನಗೆ 140 ಫೋನ್ಪೇ ಮಾಡಬೇಕು. ಓಕೆ, ಇದು 70 ಕ್ವಶನ್ ಫ್ರೀ, ಅದನ್ನ ಅದ್ರ ಜೊತೆ ಕೊಡ್ತಾ ಇದೆ. ನೀವು ಪೇ ಮಾಡಬೇಕಾಗಿದೆ 700 ಕ್ವಶನ್ಗೆ ಅಷ್ಟೇ. ಕ್ಲಿಯರ್ ಇದೆಯಾ? ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈ ಸಲ ನೀವು ಎಕ್ಸಾಮ್ ಬರೀತಾರಲ್ಲ, ಇದರಲ್ಲಿ ನಿಮ್ಮದು ಒಂದು ಹುದ್ದೆ ಆಗಲಿ ಅಂತ ನಾನು ಮನಸಾರಿ ಹಾರಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ.